ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆನೇ ನಾಷ್ಟ ಮಾಡಿದ್ನಿ, ಉಪ್ಪಿಟ್ಟು. ಸೊ ಹಾಗಾಗಿ ಅದನ್ನ ಕೂಡ ಶೇರ್ ಮಾಡಿಕೊಂಡೆ. ಒಂದು ಕೇಕ್ ಮಾಡಬೇಕು ಟ್ರೆಂಡಿಂಗ್ ಒಳಗೆ ನೋಡಿದ್ನಿ ಫ್ರೆಂಡ್ಸ್ ಒಂದು ವಿಡಿಯೋನ. ಸೊ ಹಾಗಾಗಿ ಕೇಕ್ ಮಾಡ್ಬೇಕು ಅಂದ್ಕೊಂಡು ಒಂದು ಎಗ್, 2 ಬ್ರೆಡ್, ಆಮೇಲೆ ಈ ಥರ ಸ್ವಲ್ಪ ಸಕ್ಕರೆನ ತೊಗೊಂಡು ಅದನ್ನೆಲ್ಲನೂ ಹಾಕಿ ಮಿಕ್ಸಿಗೆ ಹಾಕಾಕತ್ತೀನಿ ಫ್ರೆಂಡ್ಸ್. ಫೈನಲಿ ಯಾವ ಥರ ಬರುತ್ತಂತ ನೋಡಿ ನಾನು ಒಪಿನಿಯನ್ ಹೇಳೀನಿ. ಕೊನೆ ತನಕ ವಿಡಿಯೋನ ನೋಡಿ ಫ್ರೆಂಡ್ಸ್. ಇವಾಗ ಅದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಬಂದು ಆಮೇಲೆ ಇಲ್ಲಿ ಸಕ್ಕರೆ ಕರ್ಗಿಸೋಕೆ ಒಂದು ಸಕ್ಕರೆನ ಹಾಕಿ ಆಮೇಲೆ ಸ್ವಲ್ಪ ನೀರನ್ನ ಹಾಕಿ ಕರ್ಗಿಸಾಕತ್ತೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇವಾಗ ಸ್ವಲ್ಪ ನೀರನ್ನ ಹಾಕ್ತೀನಿ ಫ್ರೆಂಡ್ಸ್. ಅದು 1-2 ನಿಮಿಷ ಅದು ಪಾಕ ಬಿಡುತ್ತನ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ಅಲ್ಲಿ ಸ್ವಲ್ಪ ಸೈಡೆಲ್ಲ ನೀರಿತ್ತು ಫ್ರೆಂಡ್ಸ್, ಹಾಗಾಗಿ ಅದನ್ನು ಎಲ್ಲ ಹೋಗಿಸಲಿಂದ ವೆಯ್ಟ್ ಮಾಡಾಕತ್ತಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ಇಷ್ಟಿಗೆಷ್ಟು ಈಗೇನು ನಾನು ಪಾಕ ಮಾಡ್ಕೊಂಡೆ ಇಲ್ಲೇ ಸ್ಟಾಪ್ ಮಾಡಬೇಕಾಗಿತ್ತು ಫ್ರೆಂಡ್ಸ್. ನಾನು ಸ್ವಲ್ಪ ಜಾಸ್ತಿನೇ ಪಾಕ ಮಾಡಿದೆ. ಅದು ನೋಡಿ ಫೈನಲಾಗಿ ಯಾವ ಥರ ಬಂತು ಅಂತ. ಆಮೇಲೆ ಅದೇನು ಹಿತ್ತಲ್ಲಿ ಹಾಕ್ಕೊಂಬಂದಿದ್ದು, ಮಿಕ್ಸರ್ಗೆ ಹಾಕ್ಕೊಂಬಂದಿದ್ದು ಅದನ್ನ ಅದರೊಳಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಅದ್ರ ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾನು ಏನಂತಾರಲ್ಲ ಇದು ಏನು ಕೇಕ್ ಹಾಕಿದ್ನಲ್ಲ ಫ್ರೆಂಡ್ಸ್, ಅದನ್ನ ಇಟ್ಟು ಮುಚ್ಚಿ ನಾನು ಹೊಳ್ಳೆದು ಏನು ಹಾಕಕತ್ತದಂತ ನೋಡಲಿಲ್ಲ. ಅದು ಕೆಳಗೆ ನೀರಿಂದ ಫ್ರೆಶರ್ಗೆ ಅದು ಪ್ಲೇಟ್ ಸರಿದು ಕೆಳಗೆ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಸ್ವಲ್ಪ ಇನ್ನೊಂದು ಚೂರು ಕುದಿಬೇಕಾಗಿತ್ತು. ನಾನು ಆ ಥರ ಪಟ್ಟೆ. ಹೆಂಗಾಗಿದೆ ನಾನು ನೋಡು ಕ್ಯೂರಿಯಾಸಿಟಿ ಸಲಿಂದ ಇಲ್ಲಿ ನೋಡಿ ಫೈನಲ್ ಸೈಡೆಲ್ಲ ಆಗಿತ್ತು. ಖರೆ ಆದರೂ ನಡ್ಬರ್ಕೆಲ್ಲ ಹಸಿದೇ ಇತ್ತು. ಅದು ಹೊಳ್ಳೆ ಇಟ್ಟರೂ ಬರಲಿಲ್ಲ ಫ್ರೆಂಡ್ಸ್, ಅದು ಚಲೋತ್ನಾಗೆ ಬರಲಿಲ್ಲ. ತೋರಿಸ್ತೀನಿ ನಿಮ್ಗೆ. ಸೈಡೆಲ್ಲ ಚಲೋ ಆಗಿತ್ತು. ಬಟ್ ಹೇಳ್ಬೇಕಂತಂದ್ರೆ ನಮಗದು ಯಾವುದೇ ಒಂದು ರೆಸಿಪಿ ಮಾಡಬೇಕಂದ್ರೆ ಫ್ರೆಂಡ್ಸ್ ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು ಅಂತ ನನಗೆ ಅನಿಸುತ್ತೆ. ಸೈಡೆಲ್ಲ ಈ ಥರ ಬಂದಿತ್ತು. ಸೈಡ್ ಹೋಗಿದ್ನಲ್ಲ ಫ್ರೆಂಡ್ಸ್, ಇನ್ನೂ 10 ನಿಮಿಷ ಬಿಡಬೇಕಾಗಿತ್ತು ಅಂತ ಅನಿಸುತ್ತೆ. ನಾನು ಜಲ್ದಿನೇ ತೆಗೆದ್ನದು. ಸೈಡೆಲ್ಲ ಕೇಕ್ ಆಗಿತ್ತು, ನಡಬರ್ಕಿನ್ನ ಬ್ರೆಡ್ ಹಂಗೆ ಇತ್ತು. ಅದರ ನಾನು ಮಿಕ್ಸಿ ಒಳಗೆ ಬ್ರೆಡ್ ಸ್ವಲ್ಪ ಸಣ್ಣಾಗಿಲ್ಲ, ಸೈಡೆಲ್ಲ ಚಲೋ ಬಂದಿತ್ತು ಫ್ರೆಂಡ್ಸ್. ನಾನು ತೋರಿಸ್ತೀನಿ ನಿಮ್ಗೆ. ಸೈಡಿಗೆ ಕಟ್ ಮಾಡಿ ನೋಡಿರ್ಬೇಕು ನೀವು. ಸೊ ಈ ಥರ ಆಯಿತು ಫ್ರೆಂಡ್ಸ್. ಅದಕ್ಕೆ ನಮ್ಗೆ ಬಂದ್ರೆ ಯಾವುದೇ ಕೆಲಸ ಮಾಡಬೇಕು, ಬರಲಿಲ್ಲ ಅಂದರೆ ಸುಮ್ಮನೆ ಅದಕ್ಕೆ ಖಾರ ಸಾಹಸ ಕೈ ಹಾಕಬಾರ್ದು. ಬೇಜಾರಾಯಿತು ಸ್ವಲ್ಪ. 2 ಬ್ರೆಡ್, 1 ಎಗ್ ವೇಸ್ಟ್ ಆಯಿತು. ಸ್ವಲ್ಪ ಬೇಜಾರಾಯಿತು. ಏನಿಲ್ಲ, ಪರವಾಗಿಲ್ಲ. ಟ್ರೈ ಮಾಡಿದೆ. ಅದರದು ಇನ್ನೂ ಬಂದಿತ್ತು ಪೂರ್ತಿ. ಸ್ವಲ್ಪ ಇನ್ನೊಂದು 10 ನಿಮಿಷ ಬಿಡಬೇಕಾಗಿತ್ತು. ಆ ಥರ ಹೆಂಗೆ ಬರುತ್ತಂತ ನೋಡ್ಬೇಕನ್ನೋ ಆ ಥರಲಿಂದ ಅದನ್ನಕ್ಕೆ ಹಾಳಾಗಿಬಿಡ್ತು. ನೆಕ್ಸ್ಟ್ ಟೈಮ್ ನೋಡೋಣ, ಚಲೋತ್ನಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೇ ಫ್ರೆಂಡ್ಸ ಸ್ವಲ್ಪ ಸಂಜೆ ಆಗಿತ್ತು. ನಮ್ಮ ಮನೆಯವರು ಏನೋ ಬಿಟ್ಟು ಹೋಗಿದ್ರು ಅಂತ ಬಂದಿದ್ದರು. ಬರುವಾಗ ಇವರಿಗೆ ಒಂದು ಇದು ಕಿಂಡರ್ ಜಾಯ್ ಅಲ್ಲ, ಇವು ಒಂಥರ ಬೇರೆ ಬಂದಿದ್ದು. ಅವು ತಂದು ಕೊಟ್ಟಿದ್ರು. ಸ್ವಲ್ಪ ಹಾಗಲಕಾಯಿ, ಹಸಿಮೆಣ್ಸಿನ್ಕಾಯಿನ ತಂದು ಕೊಟ್ಟಿದ್ರು ಫ್ರೆಂಡ್ಸ. ಕಾಯಿಪಲ್ಯ ಏನೂ ಇರಲಿಲ್ಲ. ಹಾಗಾಗಿ ಅದನ್ನ ತಂದು ಅವ್ರಿಗೊಂದು 2, ಅವನಿಗೊಂದು, ಆರೋಗೊಂದು, ಆ ಥರಗೊಂದು ತಂದು ಕೊಟ್ಟಿದ್ರು. ಅವರು ಕೂಡ ನಮ್ಮ ಅಥರ್ವ ಬೇಕನ್ನಕತ್ತಿದ್ದ, ಅವ್ರಿಗೂ ಕೂಡ ತೆಗೆದು ಕೊಡಕತ್ತೀನಿ ಫ್ರೆಂಡ್ಸ. ಇದಕ್ಕೆ 5 ರೂಪಾಯಿ ಅಲ್ಲ 15 ರೂಪಾಯಿ ಅಂತ. ಸ್ವಲ್ಪ ಬಿಸ್ಕಿಟ್ಸ್ ಅವಾಗೆಲ್ಲ 1 ರೂಪಾಯಿಗೆ ಬರ್ತಿತ್ತು ಇವು, ಅಂದರೆ ಸಣ್ಣ ಅದ್ರೊಳಗೆ ಬರ್ತಿತ್ತು. ಇದು ಓಪನ್ ಮಾಡಿ ತೋರಿಸ್ತೀನಿ. ಮಾರು ಅಥರ್ವ ಸ್ವಲ್ಪ ಏನಂತಾರಲ್ಲ ನನಗೆ ಬೇಕು ಅನ್ನಕತ್ತಿದ್ರು. ಅವನಿಗೊಂದು ತಂದು ಕೊಟ್ಟಿದ್ರು. ಹಾಗೇ ನಮ್ಮ ಮನೆಯವರು ಬಂದಿದ್ದರು. ಅದು ಈ ಬಾಂಡೆ ಎಲ್ಲ ನೋಡಿದ್ರು ಫ್ರೆಂಡ್ಸ. ಏನು ಮಾಡಿದ್ಯೋ ಹಿಂಗಂತ ಕೇಳಿದ್ರು. ಇಲ್ಲ ಕೇಕ್ ಮಾಡೋಕೆ ಹೋದ್ನೆ ಅಂತ ನಾನು. ಸರಿ ಆಯಿತು, ಏನು ಬೈಯಲ್ಲ ಫ್ರೆಂಡ್ಸ ನಮ್ಮ ಮನೆಯೊಳಗೆ. ಯಾಕಂದ್ರೆ ನಾನು ಜಾಸ್ತಿ ಏನು ವೇಸ್ಟ್ ಮಾಡೋಕೆ ಹೋಗಲ್ಲ. ಏನೋ ಒಂದು ಮಾಡೋಕೆ ಹೋಗ್ತೀನಿ, ಒಂದು ಸತ ಆಗ್ತೈತಿ. ಸೊ ಹಾಗಾಗಿ ಸುಮ್ಮನಾದರು. ಹಾಗೇ ಬರುವಾಗ ಚಿಕನ್ 65 ತೊಗೊಂಬಂದಿದ್ರು ಫ್ರೆಂಡ್ಸ. ಹಂಗನೆ ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ನಿ. ಚಿಕನ್ 65 ತೊಗೊಂಬಂದ್ರು. ಅದನ್ನು ಸೈಡಿಗೆ ಆಗುತ್ತೆ ಅಂತ ಅಂಕೇರಿ ಊಟ ಮಾಡಿದೆ ಫ್ರೆಂಡ್ಸ. ಇವತ್ತಿನ ಲಾಗ್ ಅಂತೂ ಭಾಳ ಕಡಿಮೆ ಐತಿ. ಸೊ ಹಾಗಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇನ್ನೂ ಲಾಸ್ಟ್ ಹೇಳ್ಬೇಕಂತಂದ್ರೆ ಏನೇ ಮಾಡಿದ್ರು ಈ ಕೇಕಿನ ಮೂಲಕ ನನಗೆ ತಿಳಿದಿರೋದೇನೆಂದ್ರೆ ತಾಳ್ಮೆ ಇರಬೇಕಿತ್ತು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನಾನು ವೆಯ್ಟ್ ಮಾಡಬೇಕಾಗಿತ್ತು. ಯಾಕಂದರೆ ಸೈಡೆಲ್ಲ ಕೇಕ್ ಆಗಿತ್ತು. ಇನ್ನೂ ಮಧ್ಯೆ ಎಲ್ಲ ಬೇಯ್ದಿದ್ದಿಲ್ಲ ಅದು. ಸೊ ಇನ್ನೊಂದು ಸ್ವಲ್ಪ ನಾನು ವೆಯ್ಟ್ ಮಾಡಿದ್ರೆ
ಕಂಪ್ಲೀಟಾಗಿ ಅದು ಬರ್ತಿತ್ತು ಅಂತ ನನಗೆ ಅನಿಸ್ತೈತಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ.